ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತೇನ್ರಿ. ನಾನು ಆರಾಮಾಗಿದ್ದೇನ್ರಿ. ನಾನು ಇವತ್ತ ನಿಮ್ ಜೊತೆ ಒಂದು ಖುಷಿ ವಿಚಾರನ ಶೇರ್ ಮಾಡ್ಕೊಳಕತ್ತೇನ್ರಿ. ಇವತ್ತ ನಮ್ದು ಒಟ್ಟ ಟೋಟಲ್ 50,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯ್ತ್ರಿ. ಇದಕ್ಕೆಲ್ಲ ನೀವೆಲ್ಲ ಅಭಿಮಾನಿ ದೇವರುಗಳ ಕಾರಣ. ನಿಮ್ ಪಾರಕನ ಮೇಲಿನ ಪ್ರೀತಿ ಅಭಿಮಾನ ಸದಾ ಇದ ತರ ಇರ್ಲಿ ಅಂತ ಹೇಳಿ ನಾನು ನಿಮ್ಮೆಲ್ಲರನ್ನ ಕಳಕಳಿಯಿಂದ ಕೇಳ್ಕೊತೀನ್ರಿ. ನಾನು 50,000 ಸಬ್ಸ್ಕ್ರೈಬರ್ ಆದ್ಮೇಲೆ ನಾನು ನಂದು ರಿಯಲ್ ಫೇಸ್ ತೋರಿಸ್ತೀನಿ ಅಂತ ನಿಮಗೆ ನಾನು ಹೇಳಿದ್ದೆ. ಹೇಳಿದ ಥರನ ನಾನು ನಿಮ್ಗೆ ರಿಯಲ್ ಫೇಸ್ ತೋರಿಸ್ತೀನಿ. ಬಟ್ ಒಂದು 2-3 ದಿನ ನನಗೆ ಕಾಲಾವಕಾಶ ಬೇಕು. ನಾನು ಇಷ್ಟು ದಿನ ಈ ಗೊಂಬಿ ಮುಖಾಂತರ ಮಾತಾಡ್ತಿದ್ದೆ. ನನಗೆ ಏನೂ ಅನ್ನಿಸ್ತಿರ್ಲಿಲ್ಲ. ಬಟ್ ರಿಯಲ್ ಆಗಿ ನನ್ನ ಫೇಸ್ ತೋರಿಸಿ ಮಾತಾಡ್ಬೇಕಂದ್ರೆ ನನಗೆ ಅದೇನೋ ಒಂಥರ ಕಳವಳ. ಅದಕ್ಕೆ ಒಂದು 2 ದಿನ ಕಾಲಾವಕಾಶ ಕೊಡ್ರಿ. ನಿಮ್ಮ ಮುಂದೆ ನಾನು ಖಂಡಿತವಾಗ್ಲೂ ಬರ್ತೀನಿ. ಬರೀ 50,000 ಸಬ್ಸ್ಕ್ರೈಬರ್ಗೆ ಇದೇನು ಪಾರಕ್ಕ ಏನು ದೊಡ್ಡ ಯುದ್ಧನ ಗೆದ್ದು ಬಂದಂಗ ಮಾತಾಡಕತ್ತಾಳ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ನನಗಿದು ದೊಡ್ಡದ. ನಿಮ್ಮ ಪ್ರೀತಿ ನನಗೆ ಸಿಕ್ಕೈತಲ್ಲ, ಅದು ಭಾಳ ದೊಡ್ಡದ್ರಿ. ಇದೇ ಥರ ಮುಂದೂ ನನಗೆ ಸಪೋರ್ಟ್ ಮಾಡ್ತೀರಿ ಅಂತೇಳಿ ನಾನು ಅನ್ಕೊಂಡೇನ್ರಿ. ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಈ ಪಾರಕ್ಕ ಯಾವಾಗಲೂ ಚಿರಋಣಿರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಬರೀ ಇದನ್ನ ಭಾಷಣ ಬಿಟ್ಕೊಂತ ನಿಂತಂದ್ರೆ ಇನ್ನು ಮನ್ಯಾಗ ದಗದ ತುಂಬೈತಿರಿ. ಓಕೆನ್ರಿ, ದಗದ ಭಾಳ ಐತಿ. ಇನ್ನು 2 ದಿನ ರೀ. ಮತ್ತು ಹೊಳಮಳ ಕಮೆಂಟ್ ನಿಮ್ಮ ಫೇಸ್ ತೋರಿಸ್ತೀನಿ ಅಂದಿದ್ರಿ, ತೋರಿಸ್ಲಿಲ್ಲ. ನಿಮ್ಮ ಫೇಸ್ ತೋರಿಸ್ತೀನಿ ಅಂದಿದ್ರಿ, ತೋರಿಸ್ಲಿಲ್ಲ ಅಂತೇಳಿ ಅನ್ನಕ್ಕೆ ಹೋಗ್ಬೇಡ್ರಿ. 2 ದಿನ ಕಾಲಾವಕಾಶ ಅಷ್ಟೇ ನಾ ಕೇಳಿದ್ ನಿಮ್ಮನ್ನ. ಪಾರಕ್ಕ ಅದನ್ನೆಲ್ಲ ಎದಕ್ಕೆ ಮಾಡಕತ್ತೀವಿ? ಹೇಳು. ಒಂದು ಉಪ್ಪಿಟ್ಟು ಅವಲಕ್ಕಿ ಮಾಡಿದ್ರೆ ನಡೀತೈತಿ. ಒಬ್ರ ಇಬ್ರ ಇಷ್ಟು ಮಂದಿಗೆ ಆ ದಾಸಿ ಹಿಟ್ಟು ರುಬ್ಬುದಂದ್ರ ದಿನ ಅವಲಕ್ಕಿ ಉಪ್ಪಿಟ್ಟು ನಾವು ಮಾಡ್ಕೊಂಡು ತಿನ್ನೋದಿದ್ದೇ ಇರ್ತೈತ್ರಿ. ಮತ್ತು ತಮ್ಮರು ಅವರು ಅವಲಕ್ಕಿ ಉಪ್ಪಿಟ್ಟು ತಿಂತಿದ್ದಂಗಿಲ್ಲ. ಅದಕ್ಕೆ ಇದನ್ನ ಹಾಕಿ ನೆನೆಕಿದ್ನ್ಯಾ ರೀ, ಅದಕ್ಕೆ ರುಬ್ಬಾಕತ್ತೀನಿ ನೋಡ್ರಿ. ಆದ್ರೂ ಗನ ಗೊಜ ಗೊತ್ತರಿ ಸೋಸಾಕಿವ ಯವ್ವ ನೀನು. ಇಲ್ಲದನ್ನ ಕೆಲಸನ ಮತ್ತೆ ಹೆಚ್ಚು ಮಾಡ್ಕೊಂತೀನಿ ನೋಡು ಪಾರವ್ ನೀನು. ಇಲ್ರಿ ದೊಡ್ಡಮ್ಮಾರ, ಅದ್ರಾಗ ಏನೈತಿ? ನೀವೇನು ದಿನ ನಮ್ಮ ಮನೆ ಬರ್ತೀರೇನ್ರಿ? ಮತ್ತು ತಮ್ಮಾರ ಏನು ದಿನ ಬರ್ತಾರನ? ಇಲ್ಲ ಹೌದಿಲ್ಲ, ಬೇಕೆ ಭಾಳ ಕೆಲಸ ಅಕ್ಕವು. ಸರಿ ಇಲ್ಲಿ ಪಾರಕ್ಕ, ನಾನು ರುಬ್ತೀನಿ. ಸರಿ ಬೇಡ್ರಿ, ನಾ ರುಬ್ತೀನಂತ ಕುಂದ್ರಿ ಸುಮ್ಮನೆ ನೀವು. ಅಲ್ಲಿ ಮಿಕ್ಸರಿಗೆ ಹಾಕ್ಬೇಕಿಲ್ಲ, ಇದು ಕೈಯಲ್ಲಿ ರುಬ್ಕೊಂತ ಎಷ್ಟೊತ್ತನ ಕುಂದಿರ್ತೀಯ ನಮ್ಮವ. ಮಿಕ್ಸರಿಗೆ ಹಾಕಿದ್ರ ಅತ್ತಿಯರಿಗೆ ದಾಸಿ ಚಲೋ ಆಗಂಗಿಲ್ಲ ಅಂತ ಅದಕ್ಕೆ ರುಬ್ಬಿ ಮಾಡ್ತೀನಿ ದಾಸಿನ. ಯವ್ವ ನಿಮ್ಮ ಅತ್ತಿ ಸಡಗ್ರಂಕರು ಹೆಚ್ಚಿಂದ ಇತ್ತು. ಮತ್ತೇನವ ಪಾರವ, ಈಗ ಆರಾಮದಿಯಲ್ಲ? ಕರೆ ಹೇಳ್ಬೇಕಂದ್ರೆ ದೊಡ್ಡಮ್ಮರ ಎಲ್ಲ ನಿಮ್ಮ ದಯೆ ನೋಡ್ರಿ. ಅವತ್ತಿನ ದಿನ ನೀವು ನಿಂತು ಇವ್ರಿಗೆಲ್ಲರಿಗೂ ಬುದ್ಧಿ ಹೇಳಿ ನನಗೂ ಆ ಟೈಮ್ನಾಗ ಧೈರ್ಯ ಕೊಟ್ರಿ. ಇವತ್ತಿನ ದಿನ ನನ್ನ ಜೀವನ ಭಾಳ ಅಂದ್ರೆ ಭಾಳ ಚಂದ ಐತಿ ನೋಡ್ರಿ ದೊಡ್ಡಮ್ಮರ. ಹತ್ತಿರಿ ಇನ್ನೂ ಎಷ್ಟು ದಿನ ಇರ್ಬೇಕ್ರಿ ಇಲ್ಲೇ? ಯಾಕ ಇಲ್ಲಿ ಏನಾರ ಭಾಳ ಹಿಡಕ್ರ ಹಾಕತ್ತನ? ಬಂದ ಮರುದಿನ ನಾನು ಕೇಳಕತ್ತಿಯಲ್ಲ? ಇಲ್ರಿ, ಹಂಗ ಸುಮ್ ಕೇಳಿದಿನ್ರಿ. ಪರಕ್ರ ನಿಮ್ಮನೆ ಮಿಕ್ಸಿ ಇಲ್ಲನ್ರಿ? ಇಲ್ಲ ಅವಿ ಐತ್ರಿ, ಆದ್ರೆ ನಮ್ಮ ಅತ್ತೆಯರಿಗೆ ಮಿಕ್ಸರಿಗೆ ಹಾಕಿದ್ದು ದಾಸಿ ಇಷ್ಟ ಆಗಂಗಿಲ್ರಿ, ಅದಕ್ಕೆ ರುಬ್ಬಾಕತ್ತೀನಿ ನೋಡ್ರಿ. ಇನ್ನು ಯಾಕೆ ಕಾಲ್ದಾಗದ್ರಿ ನೀವು ಇದನ್ನ ರುಬ್ಬುದು ಕುಟ್ಟುದು? ಅವ್ರೊಬ್ರು ಸಂಬಂಧ ಇಷ್ಟೆಲ್ಲ ತೊಂದರೆ ತಗೊಂತೀರಾ ನೀವು? ಅವ್ರು ತಿನ್ಲಿಕ್ಕಾದ್ರೆ ತಿನ್ಲಿಲ್ ಬಿಡ್ರಿ. ಇಷ್ಟೊಂದು ಕಷ್ಟಪಟ್ಟು ಒಳ್ಳಾಗ ಈ ದೋಸೆ ಇಟ್ಟು ಎದಕ್ಕೆ ರುಬ್ಬಾಕತ್ತೀರಿ? ಅವ್ರೊಬ್ಬರನ್ನ ಬಿಟ್ಟು ತಿನ್ನಕ್ಕಾಗತ್ತನ್ರಿ? ಮನೆಗೆ ಹಿರಿಯರ್ರಿ ಅವರು. ಅದರ ಬೇರೆ ನಮ್ಮ ಅತ್ತೆಯರಿಗೆ ದೋಸೆ ಅಂದ್ರೆ ಭಾಳ ಇಷ್ಟ ನಾವಿ. ಅದಕ್ಕೆ ನಾವು ರುಬ್ಬೆ ಮಾಡಿಬಿಡ್ತೀವ್ರಿ. ತಿಳ್ಕೊಂಡೇನ? ನೋಡು ಆಕಿ ನೋಡಿ ಕಲ್ಕೊರಿ ಒಂದಿಟ್ಟು. ಮನೆಯನ್ನು ಒಬ್ಬರು ಸದಸ್ಯರಿಗೋಸ್ಕರ ಇಷ್ಟೆಲ್ಲ ಮಾಡ್ತಾಳಾಕಿ. ನೀವು ಒಂದು ಕೆಲಸ ಮಾಡ್ರಿ ಅಂದ್ರೆ ಮಕ್ಕಳೆಲ್ಲ ಹಿಡಿಗಿದಮ್ಮ ಮಾಡ್ತೀರಿ. ಹೋಲ್ ಬಿಡ್ರಿ ದೊಡ್ಡಮ್ಮರ, ಅವ್ರದ ಬೇರೆ ಆಗತ್ರಿ, ನಮ್ದ ಬೇರೆ ಆಗತ್ತಾ ರೀ? ಅವ್ರು ಎಟ್ಟ ಮಾಡಿದ್ರು ಸಾಲಿ ಕಲ್ತಾರ, ನಾವು ಆಟ ಇಟ ಓದವ್ರದ್ದು ನಮ್ದು ಬೇರೆ ಆಗುತ್ತಾ, ಅವ್ರದ್ದು ಬೇರೆ ಆಗುತ್ತಾ? ಅದು ಮೊದ್ಲೇಕಿದ್ದ ಮಾಡ್ಕೊಂಡು ಬಂದು ರೋಡಾ ಬಿಡ್ರಿ. ನಿಮ್ಮನ್ನ ಇಲ್ಲಿ ಒಂದು 2-3 ದಿನ ಎದಕ್ಕೆ ಕರ್ಕೊಂಬಂದಿನಿ? ಇದಕ್ಕೆ ಒಂದಿಟ ಪಾರವನ್ನು ನೋಡಿ ಕಲ್ಕೊಲಿ ಅಂತೇಳಿನ ಕರ್ಕೊಂಬಂದಿನಿ. ನೋಡು, ಮನಿ ಕೆಲಸ ಮಾಡಾಕ ಇಬ್ರು ಅಕ್ಕ ತಂಗಿ ಕುಸ್ತಿ ಕುರ್ಕೊಂಡು ಹಿಡಿತೀರಿ. ನೀವು ಬಂದಾಗಿಂದ ನೋಡಕತ್ತೀರಿ. ಆಕೆ ಒಬ್ರನಾರ ಸರ್ತಿ ಕಟ್ಕೊಂತಾಳನ? ತಾನತ್ತು ತನ್ನ ಕೆಲಸ ಆತ ಬಡ ಹೆಂಗ್ ಮಾಡ್ಕೊಂತಾಳ ನೋಡಕಿ. ಈಕೆ ಬೇಕಾಗೈತಿ ಮಾಡ್ತಾಳ. ಈಕೆ ಹಂಗ ನಾವು ಮಾಡಂದ್ರೆ ಮಾಡೋಕ್ಕಾಗತ್ತನ? ಅಂದ್ರೆ ಈಕೆ ಪಾರವ ನಾವು ಒಂದನ ಹತ್ತೀರಿ. ಆ ಪಾರಕ್ಕನ ಲೈಫ್ ಸ್ಟೈಲ ಬೇರೆ ರೀ, ನಮ್ಮ ಲೈಫ್ ಸ್ಟೈಲ್ ಎಲ್ಲ ಬೇರೆ ರೀ. ಅವರು ಹಳ್ಳಿಯಾಗಿದ್ದ ಜೀವನ ಮಾಡೋರು, ನಾವು ಸಿಟಿಯಾಗಿದ್ದ ಜೀವನ ಮಾಡೋರು. ಅವ್ರ ಗತಿ ನಮ್ದಾಗತ್ತನ್ರಿ, ನಮ್ಮ ಗತಿ ಅವ್ರದ್ದಾಗತ್ತ. ಪ್ಯಾಟೆನಾರು ತಿನ್ನೋದು ಅದ ಅನ್ನ, ಹಳ್ಳ್ಯಾನಾರು ತಿನ್ನೋದು ಅದ ಅನ್ನ. ನಿಮ್ಗೇನು ಗೊತ್ತೈತಿ? ಏನು ಗೊತ್ತಿಲ್ಲ ನೋಡು. ಹೋಲಿ ಒಂದಿಟ ಕೈಗೂಡು ಪಾಪ ಒಬ್ಬೇಕೆ ಎಷ್ಟಂತ ದಗದ ಮಾಡ್ತಾಳ. ಹೋಗು ಒಂದಿಟ್ಟು ರುಬ್ಬಾಕ ಹೆಲ್ಪ್ ಮಾಡಿ ಹೋಗು. ಬ್ಯಾಡ್ರಿ ದೊಡ್ಡಮ್ಮರ, ನಾ ಎಲ್ಲ ಮಾಡ್ಕೊತೀನಿ ನನ್ನ ಕೆಲಸನ. ಮಕ್ಕ ನೋಡ್ಕೊಂಡು ಹಂಗ ನಿಂತೆಲ್ಲ ಹೋಗಿ ನಿಮ್ಮ ಅಕ್ಕಗೆ ಒಂದಿಟ್ಟು ಹೆಲ್ಪ್ ಮಾಡೋಗು. ಆಕಿ ಪಾರಕ್ನ ಬೇಡ ಅಂತಾಳ. ಅದರ ಬೇರೆ ನನ್ಗೆ ಈ ಥರ ಎಲ್ಲ ಮಾಡಿ ಅಭ್ಯಾಸನೂ ಇಲ್ಲ. ರುಬ್ಬೋದು ಕುಟ್ಟೋದು ನನ್ಗೆ ಅದೆಲ್ಲ ಗೊತ್ತೂ ಇಲ್ಲ. ಎಲ್ಲನೂ ಕಲ್ಕೋಬೇಕು ಹೆಣ್ಮಕ್ಳಾದ ಮೇಲೆ. ಇದು ಬರಂಗಿಲ್ಲ ಅಂತನಬಾರ್ದು. ಹಳ್ಳಿಯಾಗಿದ್ದಾಗ ಹಳ್ಳ್ಯಾನ್ ಥರ ಇರಬೇಕು.
ಸಿಟಿಯಾಗಿದ್ದಾಗ ಸಿಟಿ ಅಂತರ ಇರಬೇಕು. ನನಗೇನು ಅಂತ ಕರ್ಮ ಬಂದಿಲ್ಲ ಬಿಡ್ರಿ. ಪಾರಕ್ಕ ನಿಮ್ನೇನ ಕೇಳ್ಬೇಕಿತ್ತು ನಾನು. ಏನು ಹೇಳ್ರಿ ಅವಿಯರ? ಅದು ನಿನ್ನೆ ನಿಮ್ಮ ಮಗಳು ರುಬ್ಬುಳ ಹತ್ರ ರೀ ಅದೇನೋ ಗಲೀಜ್ ಮಾಡಿ ಹಿಂಗೆಲ್ಲ ಇದನ್ನ ಮಾಡಿದ್ಲು, ಅದನ್ನ ಕ್ಲೀನಾಗಿ ತೊಳೆದಿರ್ ಹೋದಿಲ್ರಿ. ಏನ್ ಮಾತಾಡಕತ್ತೀನಿ? ನಾನು ಖಬರನ್ನ ರೈತಿಲ್ ನಿನಗೆ. ಏನ್ ಅನ್ಕೊಂಡಿ ನೀನು? ಅಂದ್ರೆ ಆಕಿ ಸ್ವಚ್ಛ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳಾಕತ್ತೀಯ ನೀನು? ಅಲ್ರಿ ಅತ್ತಿಯವ್ರ, ಮತ್ ನಿನ್ನೆ ಅದು ಗಲೀಜ್ ಅದು ಮಾಡಿತ್ತಲ್ರಿ, ಅದಕ್ಕ ಮತ್ ತೊಳೆದಿರ ಇಲ್ಲ ಅಂತ ಸಿಂಪಲ್ ಆಗಿ ಕೇಳಿದಿನ್ರಿ. ಹಂಗ ರುಬ್ಬಕ್ಕಾಗತ್ತನ್ರಿ ತಂಗಿಯಾರ? ಸಾಬೂನ್ ಪುಡಿ ಹಾಕಿ ಬುರುಸ್ ಹಚ್ಚಿ ಸ್ವಚ್ಛ ತಿಕ್ಕೇನ್ರಿ ರುಬ್ಬುವಳ್ನ. ಅಪ್ಪ, ನಾ ಎಲ್ಲಿ ಹಂಗ ರುಬ್ಬಿದ್ರಂತ ಮಾಡಿದ್ದೆ. ಇವಕ್ಕೇನು ಮೊದ್ಲೇಕ ಕಲ್ಚರ್ ಗೊತ್ತಿಲ್ಲ. ಇಲ್ಲೇ ಇನ್ನು ಎಷ್ಟು ದಿನ ಇರ್ಬೇಕ ಏನು? ಅವತ್ತ ಫಂಕ್ಷನ್ ದಿನ ಹೋಗು ನಡಿ ಅಂದ್ರ ಇಲ್ಲ ಅಂತ. ಒಂದ್ 2-3 ದಿನ ನನ್ನ ತವ್ರ ಮನೆಯಾಗ ಇರಬೇಕು, ನೀವು ಬರಬೇಕಂತೇಳಿ ಪಟ್ಟು ಹಿಡಿದು ಕರ್ಕೊಂಬಂದಾಳ ಮತ್ತಿಲ್ಲಿ. ಅಂದ್ರ ನೀನ್ ಒಬ್ಬಕ್ಕೆ ಸ್ವಚ್ಛದಿ ತನ್ನವ್ರೆಲ್ಲ ಸ್ವಚ್ಛ ಇಲ್ಲ ಅಂತೇಳಿ ಅನ್ನಕತ್ತಿ ಏನು? ಮತ್ತ ಏನ್ ನಿನ್ನ ಮಾತಿನ ದಾಟಿ? ಹೋಲ್ ಬಿಡ್ರಿ ದೊಡ್ಡ ಮರ. ಮತ್ತೆ ನಿನ್ನೆ ಯಾಕೆ ವೈಷ್ಣವಿ ಅದೇನೇನ ಮಾಡಿತ್ತ ನೋಡ್ಯಾರ, ಅದಕ್ಕೆ ಕೇಳ್ಯಾರ. ಯಾಕಷ್ಟು ಅದನ್ನ ದ್ವಾಡ್ದು ಮಾಡ್ತಿರು? ಹೋಲ್ ಬಿಡ್ರಿ ದೊಡ್ಡ ಮರ. ಒಂದ್ ಅಕ್ಷರಲೆ ಮಾತಾಡ್ತಿಲ್ಲ. ವರ್ಷಿ ಒಳಗಕಿ ನಿನಗ ಅಂಟಿ ಆಗ್ಬೇಕು, ಅಂಟಿಯರ ಅನ್ನಕಿಗೆ. ಹೋಲ್ ಬಿಡ್ರಿ ದೊಡ್ಡ ಮರ. ಪಾಪ ಅವ್ರಿಗೆಲ್ಲ ಸಿಟಿಯಾಗಿರೋರು ಅವೆಲ್ಲ ಗೊತ್ತಾಗಂಗಿಲ್ಲ ಬಿಡ್ರಿ. ಹಂಗ ಬಿಟ್ಕೊಂತ ಹೋದ್ರೆ ಕಲ್ಕೊಳೋದು ಯಾವಾಗ ಪರವ? ಅವ್ರು ಎಲ್ಲಾನು ಕಲ್ಕೋಬೇಕು ಬೇ. ಪರಕ್ಕವ್ರ, ನನಗೊಂದು ಕಪ್ ಟೀ ಸಿಗುತ್ತನ್ರಿ? ನನ್ನ ತಲೆ ಭಾಳ ಸಕತ್ತತ್ರಿ, ನನಗೆ ಟೀ ಬೇಕಾಗಿತ್ತು. ಆಯ್ತು ರೀ, ಒಂದು 2 ನಿಮಿಷ ತಡ್ರಿ. ಇದಟ್ಟು ಹಿಟ್ಟು ರುಬ್ಬುದು ಮುಗ್ದ ಬಿಡ್ತು, ಕೈ ತಕ್ಕೊಂಡಾಕಿನ ಚಾ ಮಾಡ್ಕೊಡ್ತೀನಂತ ನಿಮಗೆ. ಸುಮ್ ಕುಂದ್ರ ಪರವ ನೀನು. ತಡ್ರಿ ದೊಡ್ಡ ಮರ, ಮಾಡ್ಕೊಡ್ತೀನಂತ. ನಮ್ಮ ಮನೆಗೆ ಪರವ ಬಂದಾಗ ಎಲ್ಲ ತೆಗ್ದ ಮಾಡಿದ್ಲಲ್ಲ, ಈಗ ಅವ್ರ ಮನೆಗೆ ಬಂದಿರಿ, ಒಂದು ಕಪ್ ಚಾ ಮಾಡ್ಕೊಂಡು ಕುಡಿಯೋಕ್ಕಾಗಿಲ್ಲ ನಿಮ್ಗೆ? ಅತಿ ನಮ್ಗೇನ ಇವ್ರ ಮನೆಯಿಂದ ಚಾ ಪುಡಿ ಸಕ್ರೆ ಡಬ್ಬಿ ಎಲ್ಲಿರ್ತಾವನು ಗೊತ್ತಿರ್ತತನ್ರಿ? ಮತ್ತು ನಮ್ಮ ಮನೆಗೆ ಬಂದಾಗ ಆಕಿ ಮಾಡಿದ್ಲಲ್ಲ, ಅದು ಹೆಂಗೆ ಅತ್ತಿರಿ? ಅವ್ರಿಗೆ ನಮಗ ಹೋಲಿಕೆ ಮಾಡ್ತಿರಲ್ರಿ, ಇದು ಎಷ್ಟರ ಮಟ್ಟಿ ಸರಿ? ಮಾತಿನ ಮ್ಯಾಗ ನಿಗಾ ಇಟ್ಕೊಂಡು ಮಾತಾಡ್ರಿ ಇಬ್ರು. ನಾ ಎಷ್ಟೋ ಸತಿ ಆತ್ ನಿಮ್ಗೆ ಹೇಳಾಕತ್ತ. ನಾ ಊರಾಗ ಏನು ಹೇಳಿದ್ ನಿಮ್ಗೆ? ಇಂಥ ಅರ್ಬಿ ಹಾಕೊಳಕ್ ಹೋಗ್ಬೇಡ್ರಿ, ಹಳ್ಳ್ಯಾಗ ಆಚಾರ ಅಕ್ಕವು, ಸೀರೆ ಉಟ್ಕೊರಿ ಅಂತ ಹೇಳಿದ್ನಿಲ್ಲ ಅತ್ತಿ? ಅದೆಲ್ಲ ಸೀರೆ ಕಂಫರ್ಟೇಬಲ್ ಅನ್ಸಂಗಿಲ್ರಿ. ಏನ್ ಪ್ರಾಬ್ಲಮ್ ಐತ್ರಿ ಇವನ್ನ ಹಾಕೊಂಡ್ರ? ಹೋಲ್ ಬಿಡ್ರಿ ದೊಡ್ಡ ಮರ, ಈಗ ಎಲ್ಲಾರು ಹಳ್ಳ್ಯಾಗ ಹಾಕೊಂತಾರ. ಏನಾತು ಪಾಪ ಅವ್ರಿಗೆ ಸೀರೆ ಪಾರಿ ಉಟ್ಕೊಳಕ್ ಬರಂಗಿಲ್ಲ ಬಿಡಂಗಿಲ್ಲ. ಇಲ್ಲವಾ, ನಾವು ಎಲ್ಲಿ ಹೆಂಗಿರ್ತೀವಿ ಹಂಗಿದ್ರೆ ಚಂದ ಪರವ. ನೋಡು, ಇನ್ನೊಬ್ಬರ ಮನೆಗೆ ಅತಿಥಿ ಆಗಿ ಬಂದಿರ್ತೀವಿ ಅಂತೇಳಿ ಅಂದ್ರೆ ಇನ್ನೊಬ್ಬರಿಗೆ ಹೊರಿ ಆಗ್ಬಾರ್ದು. ನಮ್ಮ ಕೈಲಾದಷ್ಟು ನಾವು ಕೆಲಸ ಮಾಡ್ಬೇಕು. ದೊಡ್ಡ ಮರ, ನಾ ಏನ ಯಾರನ್ನಾರು ಕೆಲಸ ಮಾಡಂತೀನಿ ನಾನು? ಹೋಲ್ ಬಿಡ್ರಿ ದೊಡ್ಡ ಮರ. ಒಂದ್ ನಿಮಿಷ ಪರವ, ನಾ ಎದಕ್ಕೆ ಇವ್ರನ್ನ ಇಲ್ಲಿ ಕರ್ಕೊಂಡ್ ಬಂದೀನಿ ಗೊತ್ತ ನಿನಗ? ಇಂಥದಕ್ಕನ ಮತ್ತ ಇವ್ರಿಗೆ ಬರೀ ಸಿಟಿ ದಟ ಗೊತ್ತೈತಿ, ಮತ್ತೆ ಹಳ್ಳಿ ಜೀವನ ಹೆಂಗೈತಿ ಅನ್ನೋದು ಇವ್ರಿಗೆ ಗೊತ್ತಾಗಬೇಕಿಲ್ಲ. ಪ್ಲಾನ್ ಮಾಡೇ ಕರ್ಕೊಂಡ್ ಬಂದಾಳಿಕಿ ಹಿಟ್ಲರ್ ಮುದೋಡಿ. ಅತ್ತಿಯವ್ರ, ಅಂದ್ರೆ ಹಳ್ಳಿ ಕಲ್ಚರ್ ಕಲ್ಕೋಲೆ ಅಂತೇಳಿ ನಮ್ಮನ್ನ ಕರ್ಕೊಂಡ್ ಬಂದಿರ ನೀವು? ಹೌದು. ಮತ್ತ ಬರೀ ನೀವು ಸಿಟಿದ ಅಳವಡಿಸ್ಕೊಂತ ಹೋದ್ರ ಮತ್ತೆ ಹಳ್ಳಿದ್ ಕಲ್ಕೊಳೋದು ಯಾವಾಗ? ಈಗ ನೀವು ಕಲ್ಕೊಂಡ್ರಿ ಅಂದ್ರೆ ನಾಳೆ ನಿಮ್ಮ ಮಕ್ಕಳನ್ನು ಕಲ್ಕೊಂತಾರ. ಅಯ್ಯೋ, ನಮ್ಮ ಮಕ್ಕಳಿಗೆ ಅಂತ ಗತಿ ಯಾಕೆ ಬರ್ತೈತ್ರಿ? ನಾವು ನೌಕರಿ ಮಾಡ್ತೀವಿ, ಆರಾಮಾಗಿ ದುಡಿತೀವಿ, ಕೈ ತುಂಬಾ ದುಡ್ಡು ಬರ್ತೈತಿ, ಅಲ್ಲೇ ಸಿಟಿಯಾಗ ಆರಾಮಾಗಿರ್ತೀವಿ. ನಮ್ಗೇನ್ ಇಂಥ ಕರ್ಮ ಬಂದೈತಿ ಹಳ್ಳಿಗೆ ಬಂದಿರುವಂತದ್ದು? ಹೌದ್ರಿ ದೊಡ್ಡ ಮರ, ಅವ್ರಿಗೆ ಬಂದಿಲ್ಲ ಹಳ್ಳಿಗೆ ಇರ್ತಾರ, ಅವ್ರಿಗೇನ್ ಕಡಿಮೆ ಆಗೈತ್ರಿ? ನೌಕರದಾರ ಗಂಡ್ರ ಅದಾರ, ಮತ್ತ ಅವ್ರ ಯಾಕೆ ಇಲ್ಲಿ ಹಳ್ಳಿಯಾಗ ಬಂದು ವಾಸ ಮಾಡ್ತಾರ್ರಿ ದೊಡ್ಡ ಮರ? ಪರಿಸ್ಥಿತಿ ಹೆಂಗೆ ಬರ್ತೈತೆ ಅನ್ನೋದು ಹೇಳಕ್ಕಾಗಿಲ್ಲ ಪರವ. ಪರಿಸ್ಥಿತಿ ತಕ್ಕಂತೆ ಹೊಂದ್ಕೊಂಡು ಹೋಗಾಕ ಕಲಿಬೇಕು. ನೋಡಿ, ಇಲ್ಲ 2 ವರ್ಷದ ಹಿಂದ ಕೊರೋನಾ ಬಂದು ಎಷ್ಟೋ ಮಂದಿ ಸಿಟಿಯಾಗಿದ್ದವ್ರು ಹಳ್ಳಿಯ ಬಂದಿದ್ರು. ಎಷ್ಟೋ ಮಂದಿಗೆ ಹೊಂದ್ಕೊಳಕ್ಕಾಗ್ಲಿಲ್ಲ, ಎಷ್ಟೋ ಸಂಸಾರಗಳು ಒಡೆದು ಹೋದ್ವು. ಕಾಲ ಹೇಳಿ ಕೇಳಿ ಬರಂಗಿಲ್ಲವ, ಹೇಳಿ ಕೇಳಿ ಯಾವುದು ಬರಂಗಿಲ್ಲ. ಹಂಗ ಎಲ್ಲಾದ್ರಾಗೂ ಹೊಂದ್ಕೊಳೋದನ್ನ ಕಲಿಬೇಕು. ಕಲ್ಕೊಲಿಕ್ಕಂದ್ರ ಹೆಂಗದ? ನಾ ಕರೋನಾ ಬಂದಾಗ ಇದನ್ನ ವಿಷಯ ಯಾಕೆ ಮಾತಾಡಿದ್ನಿ ಅಂದ್ರ, ಎಷ್ಟೋ ಸಂಸಾರಗಳು ಏನಾದ್ರು ರೀ ಕರೋನಾ ಬಂದಾಗ ಲಾಕ್ಡೌನ್ ಆತ. ಲಾಕ್ಡೌನ್ ಆಗಿಂದ ಸಿಟಿಯಾಗಿದ್ದವರು ಹಳ್ಳಿಗೆ ಬಂದು ಸೆಟ್ಲ್ ಆದ್ರು. ಸಿಟಿ ಒಳಗೆ ಸೇಫ್ ಅಲ್ಲ ಅಂತೇಳಿ. ಅವಾಗ ಪಾಪ ಅವ್ರಿಗೆಲ್ಲ ಎಷ್ಟು ಕಷ್ಟ ಆಯ್ತಂದ್ರ, ಯಾಕಂದ್ರ ಹಳ್ಳಿ ಮಕನ ನೋಡಿರಂಗಿಲ್ರಿ ಕೆಲವೊಬ್ರು. ಪಾಪ ಅವ್ರಿಗೆ ಬಂದು ಸಿಟಿಯಾಗಿರ್ಬೇಕಂದ್ರೆ ಎಷ್ಟು ತೊಂದರೆ ಆಯ್ತು ಗೊತ್ತನ್ರಿ? ಆಮೇಲೆ ಎಷ್ಟೋ ಸಂಸಾರಗಳು ಒಡೆದು ಹೋಗ್ಬಿಟ್ಟು. ಇನ್ನ ಮಕ್ಕಳ್ರಿ ಏಕದಮ್ಕ ಹಳ್ಳಿ ಒಳಗೆ ಬಂದು ಬದುಕೋದಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟ ಆಗುತ್ತ. ಅವಕ್ಕ ಅಲ್ಲಿ ವಾತಾವರಣ ಬೇರೆ ಇರ್ತೈತಿ, ಇಲ್ಲಿ ವಾತಾವರಣ ಬೇರೆ ಇರ್ತೈತಿ. ಅಲ್ಲಿ ಫೆಸಿಲಿಟಿ ಇಲ್ಲಿ ಹಳ್ಳಿಯಾಗೆಲ್ಲ ಸಿಗಂಗಿಲ್ರಿ. ಎಷ್ಟೋ ಮಂದಿ ಕಷ್ಟ ಅನುಭವಿಸ್ಬಿಟ್ರಿ. ನಾನು ಕಣ್ಣಿಲ್ಲ ನೋಡ್ಬಿಟ್ಟಿನ ಅದನ್ನ. ಆದ್ರೂ ಜೀವ ಒಂಥರ ಮರಗ್ತಿತ್ತು. ಈಗೆಲ್ಲ ನೋಡ್ರಿ, ನಾವು ಹಳ್ಳಿಯಾಗ ಬೆಳೆದಿವಿ, ನಮ್ಗ ನಡಿತೈತಿ. ಸಿಟಿ ಒಳಗೆ ಹೋಗಿಟ್ರು ಸಿಟಿಯಾಗ್ನು ಬದುಕ್ತಿವಿ, ಹಳ್ಳಿಯಾಗ್ನು ಬದುಕ್ತಿವಿ, ನಡಿತೈತಿ. ಕೆಲವೊಬ್ರು ಹಳ್ಳಿ ಮಕನ ನೋಡಿರಂಗಿಲ್ರಿ ಅವ್ರ. ಅಂಥವ್ರಿಗೆಲ್ಲ ಹಳ್ಳಿಯಾಗ ಬಂದಿರೋದಂದ್ರೆ ಭಾಳ ಅಂದ್ರೆ ಭಾಳ ತೊಂದರೆ ಆಗ್ಬಿಡ್ತೀರಿ ಆ ಟೈಮ್ನಾಗ. ಅದಕ್ಕೆ ಜೀವನದಾಗ್ರಿ ಸಮಯ ಹೆಂಗೆ ಬರ್ತೈತೆ ಅನ್ನೋದು ಗೊತ್ತಾಗಂಗಿಲ್ರಿ. ಆದಷ್ಟು ನಿಮ್ಮ ಸಮಯ ಬಿಡುವಿನ ಸಮಯ ಇರ್ತೈತಲ್ಲ, ಅವಾಗ ನೀವು ಹಳ್ಳಿ ಕಡೆ ಬರ್ರಿ, 1-2 ದಿನ ಇರ್ರಿ, ಹಳ್ಳಿ ವಾತಾವರಣ ಮಕ್ಕಳಿಗೆ ತೋರಿಸ್ರಿ. ಹಳ್ಳಿ ಜೀವನ ಹೆಂಗಿರ್ತೈತೆ ಅನ್ನೋದು ಅವ್ರಿಗೆ ತೋರಿಸ್ರಿ, ಮನದಟ್ಟ ಮಾಡ್ರಿ. ಇದ ಒಂದು ಉದ್ದೇಶಕ್ಕೆ ಈಗ ನನ್ನ ಸೊಸೆರ ಅದಾರಲ್ರಿ, ಅವ್ರ ಅಪ್ಪ ಅವ್ರವ ಸಿಟಿ ಬಂದು ಅದಾರ್ರಿ. ಹಿಂಗಾಗಿ ಮಕ್ಕಳು ಅವು ಸಿಟಿ ಒಳಗೆ ಬೆಳೆದ್ಬಿಟ್ಟು ಅವ್ರಿಗೆ ಹಳ್ಳಿದು ಏನ್ ಅನ್ನೋದು ಗೊತ್ತಿಲ್ಲ.
ಅವ್ರಿಗೆ ಅರ್ಥ ಮಾಡಿಸ್ಬೇಕು ಹಳ್ಳಿ ಜೀವನ ಹೆಂಗೈತಿ ಅಂತ ತೋರ್ಸಕಂತೇಳಿ ಕರ್ಕೊಂಡ್ ಬಂದಿನಿ ನೋಡ್ರಿ. ಮತ್ತೆ ಇದ ಒಂದು ಮೇನ್ ಇಂಟೆನ್ಷನ್ ನೋಡ್ರಿ. ಈ ವಿಡಿಯೋ ನಿಮ್ಗೆ ಭಾಳ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ಸ್ ಕೊಡೋದು ಮಾತ್ರ ಮರಿಬೇಡ್ರಿ. ಹಂಗ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡ್ರಿ. ನಮ್ಮ ಪಾರಕ್ಗ ಇಷ್ಟೊಂದು ಸಪೋರ್ಟ್ ಮಾಡಿರಿ, ಪ್ರೀತಿ ತೋರಿಸಿರಿ. ಮುಂದೂ ಇದೇ ತರ ನಮ್ಮ ಪಾರಕ್ಗ ಪ್ರೀತಿ ತೋರಿಸ್ತೀರಿ ಅಂತೇಳಿ ನಾವು ಅನ್ಕೊಂಡಿವ್ರಿ. ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಸಿಗ್ತೀವ್ರಿ.